ಭಾರತದಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಚಿನ್ನಕ್ಕೆ ಇರುವ ಬೇಡಿಕೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಸುರಕ್ಷಿತ ಹೂಡಿಕೆ ಎಂಬ ದೃಷ್ಟಿಯಿಂದ ಹೂಡಿಕೆದಾರರು ಚಿನ್ನದತ್ತ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಚಿನ್ನದ ಆಮದುಗಳನ್ನು ಆರ್ಥಿಕ ಭಾರವಾಗಿ ಪರಿಗಣಿಸಲಾಗುತ್ತಿತ್ತು. ಆದರೆ ಈಗ ಅದೇ ಚಿನ್ನ ಭಾರತದ ಆರ್ಥಿಕತೆಗೆ ಮಹತ್ವದ ಬಲವಾಗಿ ಪರಿಣಮಿಸಿದೆ. 2011ರಿಂದ 2025ರ ಅವಧಿಯಲ್ಲಿ ಭಾರತವು ಸುಮಾರು 12,670 ಟನ್ ಚಿನ್ನವನ್ನ $609 ಬಿಲಿಯನ್ ಮೌಲ್ಯದಲ್ಲಿ ಆಮದು ಮಾಡಿಕೊಂಡಿದೆ. ಇಂದಿನ ದರದಲ್ಲಿ ಈ ಚಿನ್ನದ ಮೌಲ್ಯ ಸುಮಾರು 177.8 ಲಕ್ಷ ಕೋಟಿ ಆಗಿದೆ. ಇದು ದೇಶದ ವಿದೇಶಿ ವಿನಿಮಯ ಮೀಸಲಾತಿಗಿಂತಲೂ ಹೆಚ್ಚಿನದಾಗಿದೆ. 2015ರಲ್ಲಿ 35 ಬಿಲಿಯನ್ ಮೌಲ್ಯದ ಚಿನ್ನ ಇಂದು 157 ಬಿಲಿಯನ್ ಆಗಿ ಸುಮಾರು 350% ಏರಿಕೆ ಕಂಡಿದೆ. 2018ರಲ್ಲಿ 32 ಬಿಲಿಯನ್ ಮೌಲ್ಯದ ಚಿನ್ನ ಇಂದು 142 ಬಿಲಿಯನ್ ಆಗಿದೆ. 2020ರ ಕೋವಿಡ್ ಸಮಯದಲ್ಲಿ 22 ಬಿಲಿಯನ್ಗೆ ಖರೀದಿಸಿದ್ದ ಚಿನ್ನ ಈಗ 65 ಬಿಲಿಯನ್ ಮೌಲ್ಯಕ್ಕೇರಿದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದಾಜು ಪ್ರಕಾರ ಭಾರತೀಯ ಮನೆಗಳಲ್ಲಿ 25,000ದಿಂದ 34,600 ಟನ್ ಚಿನ್ನ ಇದೆ. ಇಂದಿನ ಮೌಲ್ಯದಲ್ಲಿ ಇದು 3.8 ಟ್ರಿಲಿಯನ್ನಿಂದ 5.2 ಟ್ರಿಲಿಯನ್ವರೆಗೆ, ಅಂದರೆ ಭಾರತದ ಜಿಡಿಪಿ ಮಟ್ಟಕ್ಕೆ ಸಮಾನವಾಗಿದೆ. ಗ್ರಾಮೀಣ ಭಾರತದಲ್ಲಿ ಚಿನ್ನವು ಉಳಿತಾಯ, ವಿಮೆ, ತುರ್ತುನಿಧಿ ಮತ್ತು ಪಾರಂಪರಿಕ ಆಸ್ತಿ ಆಲ್ ಇನ್ ಒನ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಚಿನ್ನ ಖರೀದಿಸಬೇಕೇ ಬೇಡವೇ ಎಂಬುದಕ್ಕಿಂತ ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಎಂಬುದು ಮುಖ್ಯ. ಸರಿಯಾದ ಯೋಜನೆ ಮತ್ತು ಸಮತೋಲನದಿಂದ ಚಿನ್ನದಲ್ಲಿ ಹೂಡಿಕೆ ಮಾಡಿದರೆ ಅದು ಭವಿಷ್ಯಕ್ಕೆ ಬಲವಾದ ಆರ್ಥಿಕ ಭದ್ರತೆಯನ್ನ ನೀಡಬಹುದು.